ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗಲ್ಲಿ ನಮ್ಮ ಮೈಸೂರು ಟ್ರಿಪ್ ಹೇಗಾಯಿತು, ಯಾವುದೆಲ್ಲ ಪ್ಲೇಸಸ್ಗೆ ನಾವು ಹೋದ್ವಿ ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಯಾರೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಾವು ಹೊರಟಿರೋದು ಫ್ರೈಡೇ ಈವ್ನಿಂಗ್ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗಿ ನಾವು ಫ್ರೈಡೇ ನೈಟ್ ಸ್ಟೇ ಆಗಿಬಿಟ್ಟು ನಾವು ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ನಾವು ಫಸ್ಟ್ ಹೊರಟಿರೋದು ಚಾಮುಂಡಿ ಬೆಟ್ಟಕ್ಕೆ. ಸೊ ನೀವು ನೋಡ್ಬೋದು, ನಾವು ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಟ್ಟು ಫಸ್ಟ್ ನಾವು ಚಾಮುಂಡೇಶ್ವರಿ ದೇವರ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ತುಂಬ ಬ್ಯೂಟಿಫುಲ್ ಆಗಿರುವಂಥ ವ್ಯೂಸನ್ನು ನಾವು ಎಂಜಾಯ್ ಮಾಡ್ತಾ ನಾವು ನಮ್ಮ ಜರ್ನಿನ ಚಾಮುಂಡೇಶ್ವರಿ ದೇವಸ್ಥಾನದ ಕಡೆಗೆ ಮಾಡ್ತಾ ಇದ್ದೀವಿ. ಇವಾಗ ನಾವು ರೀಚ್ ಆಗಿದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನ. ಹಾಗೆ ದೇವರ ದರ್ಶನವನ್ನೆಲ್ಲ ಚೆನ್ನಾಗಿ ಮಾಡಿದ್ವಿ. ದೇವಸ್ಥಾನದ ಒಳಗಡೆ ಫೋಟೋಗ್ರಫಿ ಅಲೋ ಇಲ್ಲದೆ ಇರೋ ಕಾರಣ ನಾನು ದೇವಸ್ಥಾನದ ಒಳಗಡೆ ವಿಡಿಯೋವನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿರೋದು ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ ಅಂತ. ಅದು ಚಾಮುಂಡೇಶ್ವರಿ ದೇವಸ್ಥಾನದಿಂದ 81 ಕಿಲೋಮೀಟರ್ಸ್ ಆಗಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿರುವಂಥ ದೇವಸ್ಥಾನ. ಹಾಗೆ ದೇವರ ದರ್ಶನವನ್ನು ಕೂಡ ನಿಮಗೆ ತುಂಬ ಚೆನ್ನಾಗಿ ಮಾಡಿಸಿಕೊಡ್ತಾರೆ. ಸೊ ಯಾರೆಲ್ಲ ಮೈಸೂರು ಹೋಗ್ತಾ ಇದ್ದೀರಾ, ಪ್ಲೀಸ್ ಈ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ, ಮಿಸ್ ಮಾಡಿದೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಹಾಗೆ ಈ ದೇವಸ್ಥಾನಕ್ಕೆ ಹೋಗೋಕ್ಕೆ ನಿಮಗೆ ನಿಮ್ಮ ಓನ್ ವೆಹಿಕಲ್ನ ಅಲೋ ಮಾಡೋದಿಲ್ಲ. ನೀವು ಒಂದೇ ಗೌರ್ಮೆಂಟ್ ಬಸ್ನ ಥ್ರೂ ಹೋಗಬೇಕು. ಅದಕ್ಕೆ ನಿಮಗೆ 60 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಪ್ ಆ್ಯಂಡ್ ಡೌನ್. ಇಲ್ಲ ಅಂತಂದರೆ ಅಲ್ಲೇ ಇರುವ ಜೀಪ್ನ ಕೂಡ ಆಪ್ಟ್ ಮಾಡ್ಬೋದು. ಅದಕ್ಕೆ ನಿಮಗೆ 800 ಚಾರ್ಜ್ ಮಾಡ್ತಾರೆ. ಇದು ಸಹ ತುಂಬ ಪೀಕಲ್ಲಿ ದೇವಸ್ಥಾನ ಇರೋದ್ರಿಂದ ನಿಮಗೆ ಬ್ಯೂಟಿಫುಲ್ ಆಗಿರುವಂಥ ಸೀನ್ರಿ ಆಗಿರ್ಬೋದು, ವ್ಯೂಸಲ್ಲಿ ನಿಮಗೆ ನೋಡಿಕೊಂಡು ಎಂಜಾಯ್ ಮಾಡ್ತಾ ಹೋಗ್ಬೋದು. ಸೊ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೇಗಿದೆ ವ್ಯೂ ಅಂತ ನೀವು ನೋಡಿ. ಇವಾಗ ನಾವು ರೀಚ್ ಆಗಿದ್ದೀವಿ ದೇವಸ್ಥಾನ. ಹಾಗೆ ಈ ದೇವಸ್ಥಾನದ ಒಳಗಡೆ ವಿಡಿಯೋ ಸಹ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆದರೆ ದೇವರ ದರ್ಶನ ಮಾತ್ರ ತುಂಬ ಚೆನ್ನಾಗಿ ನಮಗೆ ಸಿಕ್ತು. ಹಾಗೆ ಇದರ ಸುತ್ತಮುತ್ತ ಕೂಡ ನಿಮಗೆ ಹೊರಗಡೆ ಬಂದಾಗ ಒಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಕಾಣಿಸುತ್ತೆ. ಇದು ತುಂಬ ಪೀಕಲ್ಲಿರೋದ್ರಿಂದ ನಿಮಗೆ ತುಂಬ ಡೆಪ್ತ್ ವ್ಯೂನ ಸಹ ನೀವು ಎಂಜಾಯ್ ಮಾಡಿ ನೋಡಬಹುದು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಸುತ್ತಮುತ್ತ ಇರುವಂಥ ವ್ಯೂ. ಇಲ್ಲಿಂದ ನೆಕ್ಸ್ಟ್ ನಾವು ಹೊರಟಿರೋದು ಶ್ರೀಕಂಠೇಶ್ವರ ದೇವಸ್ಥಾನ, ನಂಜನಗೂಡು. ಇವಾಗ ನಾವು ಹೊರಟಿದ್ದೀವಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಕಪಿಲಾ ನದಿಗೆ. ನೆಕ್ಸ್ಟ್ ನಾವು ಹೊರಟಿದ್ದು ಮೈಸೂರು ಪ್ಯಾಲೇಸ್ ನೋಡೋಕ್ಕೆ. ಅಫ್ಕೋರ್ಸ್ ಮೈಸೂರಿಗೆ ಹೋಗಿದ್ದೀವಿ ಅಂತ ಅಂದಮೇಲೆ ಮೈಸೂರು ಪ್ಯಾಲೇಸ್ ನೋಡಲೇಬೇಕಾಗುತ್ತೆ. ಸೊ ನಾವು ಮೈಸೂರು ಪ್ಯಾಲೇಸ್ನ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಹಾಗೆ ನಾವು ಹೋಗಿದ್ದ ಟೈಮಲ್ಲಿ ದಸರಾ ಪ್ರಿಪರೇಷನ್ ನಡೀತಾ ಇತ್ತು. ಮೈಸೂರು ಪ್ಯಾಲೇಸ್ ಒಳಗಡೆ ಹೇಗಿದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ.
ನೆಕ್ಸ್ಟ್ ನಾವು ಹೊರಟಿರೋದು KRS ವಾಟರ್ ಶೋ ನೋಡೋಣ ಅಂತ. ಸೊ ಹೋಗ್ತಾನೆ ನಮಗೆ ಜಾತ್ರೆ ಫೀಲ್ ಬಂತು, ತುಂಬ ಶಾಪ್ಸ್ ಹಾಕಿದ್ರು. ಇವಾಗ ನಾನು ವಾಟರ್ ಶೋನ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ. ಇದು ಇವಾಗ ಸೆಕೆಂಡ್ ಡೇ ಅಂದರೆ ಸಂಡೇ. ಅಗೇನ್ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಫಸ್ಟ್ ಹೊರಟಿರೋದು ಮೈಸೂರು ಝೂಗೆ.
ಝೂ ಇಂದ ನಾವು ನೆಕ್ಸ್ಟ್ ಹೊರಟಿರೋದು 2 ಕಿಲೋಮೀಟರ್ಸ್ ಹತ್ತಿರದಲ್ಲೇ ಇರುವಂಥ ಸೆಂಟ್ ಫಿಲೋಮಿನಾ ಚರ್ಚ್ ಅಂತ. ಚರ್ಚ್ ಆದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಬಲ್ಮುರಿ ಫಾಲ್ಸ್ ಅಂತ. ಬಲ್ಮುರಿ ಫಾಲ್ಸ್ ಮತ್ತು ಟೆಂಪಲ್ ಎರಡೂ ಇತ್ತು. ಸೊ ಇಲ್ಲಿ ನಾವು ಹೋಗಿದ್ವಿ. ಸೊ ಇಷ್ಟೆಲ್ಲ ಪ್ಲೇಸಸ್ ನೋಡಿದ್ಮೇಲೆ ನಾವಿವಾಗ ರಿಟರ್ನ್ ಹೊರಟಿದ್ದೀವಿ ಬ್ಯಾಂಗ್ಳೂರ್ಗೆ. ಸೊ ನಾವು 1.5 ಡೇಯಲ್ಲಿ ಟೋಟಲ್ 8 ಪ್ಲೇಸಸನ್ನು ಕವರ್ ಮಾಡಿದ್ದೀವಿ. ಸ್ಟಾರ್ಟ್ ಮಾಡಿರೋದು ಚಾಮುಂಡೇಶ್ವರಿ ದೇವಸ್ಥಾನದಿಂದ, ಮತ್ತೆ ಹಿಮವದ್ ಗೋಪಾಲಸ್ವಾಮಿ ದೇವಸ್ಥಾನ, ನಂತರ ನಂಜನಗೂಡು ದೇವಸ್ಥಾನ, ಅದಾದಮೇಲೆ ಮೈಸೂರು ಪ್ಯಾಲೇಸ್, ಹಾಗೆ KRS ವಾಟರ್ ಶೋ ನಾವು ಸ್ಯಾಟರ್ಡೆ ಕವರ್ ಮಾಡಿದ್ವಿ. ಹಾಗೆ ಸಂಡೇ ನಾವು ಫಸ್ಟ್ ಝೂಗೆ ಹೋದ್ವಿ, ಹಾಗೆ ಸೆಂಟ್ ಫಿಲೋಮಿನಾ ಚರ್ಚ್ಗೆ ಹೋದ್ವಿ, ಮತ್ತು ನಾವು ಬಲ್ಮುರಿ ಫಾಲ್ಸ್ಗೆ ಹೋದ್ವಿ. ಸೊ ಯಾರೆಲ್ಲ ಮೈಸೂರು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಅವ್ರಿಗೊಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ಅನ್ಕೊತೀನಿ. ಹಾಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.